ಅಲ್ಲೇ ರಾಜಕಾರಣದ ಮೇಲೆ ಎಷ್ಟು ಬೇಸರ ಇದೆ. ನಾನು ಪ್ರಜಾಕೀಯ ಬಿಟ್ಟು ರಾಜಕೀಯದ ಬಗ್ಗೆ, ರಾಜಕೀಯದಲ್ಲಿರೋರ ಬಗ್ಗೆ ಮಾತಾಡಲ್ಲ. ನೀವೇನು ಹೇಳ್ತೀರೋ ನನಗೆ ಗೊತ್ತೇ ಆಗ್ತಿಲ್ಲ, ನನಗೆ ಅದು ಅರ್ಥನೂ ಆಗ್ತಿಲ್ಲ, ನಾನು ಅದ್ರ ಬಗ್ಗೆ ನೋಡೋದು ಇಲ್ಲ. ಅಂದ್ರೆ ನೀವು ಪ್ರಸಕ್ತ ರಾಜಕಾರಣ ನಿಮ್ಗೆ ಗೊತ್ತೇ ಇಲ್ಲ. ನಮಗೆ ಬೇಡ ಅಂತಾರೆ, ನಾನೇನೋ ಬೇರೆ ದಾರಿಲಿ ಹೋಗ್ತಾ ಇರೋದು. ಉಪೇಂದ್ರ ಅಂದ್ರೆ ಲೆಫ್ಟ್ ರೈಟ್ ಅಂತ ಸೆಂಟರ್. ನಾನು ಫಸ್ಟಿಂದ ಹೇಳ್ತೇನೆ, ಐ ಆಮ್ ಸೆಂಟರ್. ಯಾಕೆ ಲೆಫ್ಟ್ ರೈಟೇ ಸರಿ ಅನ್ಕೊಂತೀರಾ? ನಾನು ಸರಿ ಅಂತ ಹೇಳಿ. ಸೆಂಟ್ರಲ್ ಜನಗಳಿದ್ದಾರೆ, ಅವ್ರನ್ನ ಹಾಕೊಂಡು ಆ ಕಡೆ ಈ ಕಡೆ ಆ ಕಡೆ ಎಳೆದಾಡ್ತಾ ಇದ್ದಾರೆ. ಸೆಂಟ್ರಲ್ ನಾನು ಜನಗಳ ಜೊತೆ ಹೋಗ್ತೀನಿ. ನಾನು ಒಂದು ಡಿಸೈಡ್ ಮಾಡಿದ್ದೀನಿ, ನಾನು ಪ್ರಜಾಕೀಯ ಬಿಟ್ಟು ರಾಜಕೀಯದ ಬಗ್ಗೆ, ರಾಜಕೀಯದಲ್ಲಿರೋರ ಬಗ್ಗೆ ಮಾತಾಡಲ್ಲ. ಪಾಸಿಟಿವ್ ಆರ್ ನೆಗೆಟಿವ್, ಐ ಡೋಂಟ್ ಟಾಕ್. ನಾನು ಮಾತಾಡಲ್ಲ. ನಾನು ಇದ್ರ ಬಗ್ಗೆ ಕೇಳಿ ಮಾತಾಡ್ತೀನಿ. ನೀವು ರಾಜಕೀಯದ ಬಗ್ಗೆ ರಾಜಕಾರಣಿಗಳು ಕೇಳ್ಕೊಳ್ಳಿ, ಪ್ರಜಾಕರಣಿನ ಕೇಳ್ಬೇಡಿ. ಪ್ರಜೆಗಳ ಬಗ್ಗೆ ಏನಾರ ಬೇಕಾ ಕೇಳಿ. ಸರ್ ಪ್ರಜೆಗಳಿಗೆ ಏನು ಸರ್ ಏನು ಪ್ರಾಬ್ಲಮ್ ಇದೆ, ಅದನ್ನು ನೀವು ಹೆಂಗೆ ಸಾಲ್ಯೂಷನ್ ಮಾಡ್ತೀರಾ, ಅದೇನು ಅಂತ ಕೇಳಿ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ನಾನು ಪ್ರಜಾಕಾರಣಿ, ಪ್ರಜೆಗಳಿಗೋಸ್ಕರ ಒಂದು ಪಕ್ಷ ಮಾಡಿದ್ದೀನಿ, ಪ್ರಜೆಗಳೇ ನಡೆಸ್ಕೊಂಡು ಹೋಗ್ತಾರೆ. ಇದನ್ನು ಪ್ರಜೆಗಳೇ ಸೆಲೆಕ್ಟ್ ಮಾಡ್ತಾರೆ, ಪ್ರಜೆಗಳೇ ರಿಜೆಕ್ಟ್ ಮಾಡ್ತಾರೆ. ಒಂದು ವೇದಿಕೆ ಕೊಟ್ಟಿದ್ದೀನಿ. ಅಲ್ಲೇ ರಾಜಕಾರಣದ ಮೇಲೆ ಎಷ್ಟು ಬೇಸರ ಇದೆ. ನೀವು ರಾಜಕಾರಣ ಮಾತಾಡಲ್ಲ ಅಂತಂದ್ರೆ? ಹೌದು, ಮಾತಾಡಲ್ಲ. ನಾನು ನೀವು ರಾಜಕೀಯ ಪಕ್ಷ ಕಟ್ಟಬೇಕಾದ ಅಗತ್ಯನೇ ಇರಲಿಲ್ಲ. ಪ್ರಜಾಕೀಯ ಪಕ್ಷ ಅದೇ ಪ್ರಜಾಕೀಯ. ನಾನು ಬೈಬೇಕಂಗಾರೆ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಬೈದ್ರೆ ನೀವು ಅಭಿಪ್ರಾಯಗಳನ್ನೇ ವ್ಯಕ್ತಪಡಿಸ್ತಾ ಇಲ್ಲ. ನಾನು ಅಭಿಪ್ರಾಯ ನೋಡಿ, ನಾನು ಅಭಿಪ್ರಾಯ ವ್ಯಕ್ತಪಡಿಸೋ ಅಭಿಪ್ರಾಯ ನಾನು ಕಾರ್ಯಮುಖವಾಗಿ ಬಿಟ್ಟಿದ್ದೀನಿ. ನಾನು ಅದನ್ನ ಬಾಯಲ್ಲಿ ಮಾತಾಡ್ಕೊಂಡು ಕೂತ್ಕೊಳ್ಳೋ ಬದಲು ಲೆಟ್ ಅಸ್ ಸ್ಟಾರ್ಟ್ ಸಮಥಿಂಗ್ ಅಂತ ಮಾಡ್ತಾ ಇದ್ದೀನಿ. ಒಂದು ಸ್ಟೆಪ್ ಅಹೆಡ್ ಇದ್ದೀನಿ. ನಾನು ಬರೀ ಮಾತಾಡ್ಕೊಂಡೇ ಕೂತಿದ್ದೀವಿ. ನಾವು 72 ವರ್ಷದಿಂದ ಅವ್ರನ್ನ ಇವ್ರ ಬೈ, ಇವ್ರನ್ನ ಅವ್ರ ಬೈ, ಅವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ, ಇದೇ ಆಗೋಗ್ಬಿಟ್ಟಿದೆ. ನಾನು ಬರೀ ಪ್ರಾಬ್ಲಮ್ ಮಾತಾಡೋದು ರಾಜಕೀಯ, ಓಕೆ, ನಾ ಸೊಲ್ಯೂಷನ್ ಮಾತಾಡೋದು ಪ್ರಜಾಕೀಯ. ಅರ್ಥ ಆಯ್ತಾ? ಅದನ್ನ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ನೋಡಿ ಸ್ವಾಮಿ, ಇದೊಂದು ದಾರಿ ಇದೆ, ಕರೆಕ್ಟಾ ನೋಡಿ, ನಾನು ಹೇಳ್ತಿರೋದು ಕರೆಕ್ಟ್, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಉತ್ತಮ ಪ್ರಜಾಕೀಯ ಪಕ್ಷ. ಪಕ್ಷ ನಿಮ್ಮದು, ಅಧಿಕಾರವು ನಿಮ್ಮದು. ಪ್ರಜಾಪ್ರಭುತ್ವದಲ್ಲಿ ಜನರೇ ಯಜಮಾನರು. ನಾಯಕರನ್ನು ನಂಬಿ ನಿರಾಶರಾಗಬೇಡಿ. ವಿಚಾರಕ್ಕೆ ಮತ ನೀಡಿ ನಿಮ್ಮ ಊರಿನ ಕೆಲಸ ಮಾಡುವ ಕಾರ್ಮಿಕರನ್ನು ನೇಮಿಸಿಕೊಳ್ಳಿ.